ಅಸಲಿಗೆ ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಜಾಕ್ವೆಲ್ ಮತ್ತು ಇನ್ವೇಕ್ ಕಾಲುವೆಯ ಕೆಲಸ ಎಲ್ಲಿ ತನಕ ಬಂದಿದೆ? ಅದು ನಿಜಕ್ಕೂ ಈಗಿರೋ ಆ ಒಂದು ಪವರ್ ಕಂಪನಿಗೆ ತೊಂದರೆ ಆಗತ್ತಾ ಅಥವಾ ರೈತರಿಗೆ ಅನ್ಯಾಯವಾಗಲಿ ಅಂತಾನೆ ಖಾಸಗಿ ಕಂಪನಿ ಪರವಾಗಿ ಆ ಇಬ್ಬರು ನಾಯಕರು ನಿಂತಿದ್ದಾರಾ? ಅದೆಲ್ಲದರ ಕುರಿತಂತೆ ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ನವೀನ್ ಪುರದಾಳ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ವರಾಹಿ ಮೂಲ ಯೋಜನೆಯಲ್ಲಿ ಅನ್ಯಾಯಕ್ಕೊಳಗಾದ ರೈತರಿಗೆ ನ್ಯಾಯ ಕೊಡುವ ಉದ್ದೇಶದಿಂದ ಸರ್ಕಾರ ಸಿದ್ದಾಪುರ ಏತ ನೀರಾವರಿ ಯೋಜನೆಯನ್ನ ಈಗಾಗಲೇ ಪ್ರಾರಂಭ ಮಾಡಿದೆ. 50% ಕಾಮಗಾರಿ ಕೂಡ ಈಗಾಗಲೇ ಪೂರ್ಣಗೊಂಡಿರುವಂಥದ್ದು. ಮುಖ್ಯವಾಗಿ ನೀವು ಕೂಡ ಗಮನಿಸಬಹುದು, ನಾನೀಗ ಸಿದ್ದಾಪುರದ ಏತ ನೀರಾವರಿ ಯೋಜನೆ ಏನಿದೆ ಇದರ ಒಂದು ಭಾಗದಲ್ಲಿದ್ದೇನೆ. ನೀವು ಕೂಡ ಗಮನಿಸಬಹುದು, ಈಗಾಗಲೇ ರಾಜ್ಯ ಸರ್ಕಾರ 195 ಕೋಟಿ ವೆಚ್ಚದಲ್ಲಿ ಕಳೆದ ವರ್ಷ ಈ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿತ್ತು. ಅದರಂತೆ ಗುತ್ತಿಗೆದಾರರು ಈ ಒಂದು ಭಾಗದಲ್ಲಿ ಈಗಾಗಲೇ ಕೆಲಸವನ್ನ ಕೂಡ ಮಾಡಿರುವಂಥದ್ದು. ಮುಖ್ಯವಾಗಿ 50% ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿರುವಂಥದ್ದು. ಮುಖ್ಯವಾಗಿ ನೀವು ಕೂಡ ಗಮನಿಸಬಹುದು, ಇದು ಈ ಒಂದು ಯೋಜನೆಯ ಸ್ಟಾರ್ಟಿಂಗ್ ಪಾಯಿಂಟ್, ಅಂದ್ರೆ ಜಾಕ್ವೆಲ್ ಮತ್ತೆ ಇಂಟೇಕ್ ಪಾಯಿಂಟ್ ಅಂತ ಹೇಳುವಂಥದ್ದು. ಇಲ್ಲಿ ನೀರನ್ನ ಲಿಫ್ಟ್ ಮಾಡಿ ಇಲ್ಲಿಂದ ಸರಿಸುಮಾರು 23 ಕಿಲೋಮೀಟರ್ ದೂರದವರೆಗೆ ಅಂದ್ರೆ ನೇರಳಕಟ್ಟೆವರೆಗೂ ಕೂಡ ಈ ಒಂದು ನೀರನ್ನ, ವರಾಹಿ ನದಿಯ ನೀರನ್ನ ತೆಗೆದುಕೊಂಡು ಹೋಗುವಂಥದ್ದು. ಮುಖ್ಯವಾಗಿ ಈ ಹಿಂದೆ ವರಾಹಿ ಡೈವರ್ಷನ್ ವೇರ್ ಮಾಡಿದ ಸಂದರ್ಭದಲ್ಲೂ ಕೂಡ ಈ ಒಂದು ಅಕ್ಕಪಕ್ಕದ ಏನು ವರಾಹಿ ನದಿಯ ಅಕ್ಕಪಕ್ಕದ ಹಳ್ಳಿಗಳಿಗೆ ನೀರನ್ನು ಕೊಟ್ಟಿರಲಿಲ್ಲ. ಉಡುಪಿ ಮತ್ತು ಕುಂದಾಪುರ ತಾಲೂಕಿನ ಕೆಲವು ಹಳ್ಳಿಗಳಿಗೆ ಮತ್ತು ಸೌಕೂರು ಆ ಭಾಗದ ಜನರಿಗೆ ನೀರನ್ನು ಕೊಡೋ ಕೆಲಸವನ್ನಾಗಿತ್ತು. ಆದರೆ ಈ ಭಾಗದ ಜನರು ಹಲವು ವರ್ಷಗಳಿಂದ ಹೋರಾಟದ ಫಲವಾಗಿ ಇದೀಗ ಸಿದ್ದಾಪುರ ಏನು ಏತ ನೀರಾವರಿ ಯೋಜನೆ ನಡೀತಾ ಇರುವಂಥದ್ದು. ಆದರೆ ಇದೀಗ ಕಾಮಗಾರಿ ಆರಂಭವಾಗಿ 50% ಮುಗಿದಿರೋ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಏನು ಮಾಜಿ ಶಾಸಕರಾದಂಥ ಏನು ಪೂಜಾ ಅವರ ಮಾಜಿ ಶಾಸಕರ ಕುಮ್ಮಕ್ಕಿನ ಮೇರೆಗೆ ಮುಖ್ಯವಾಗಿ ಇಲ್ಲಿ ಅಂದರೆ ಅವರು ಪತ್ರವನ್ನು ಉಲ್ಲೇಖಿಸಿ, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪತ್ರವನ್ನು ಉಲ್ಲೇಖಿಸಿ ಇದೀಗ ಮತ್ತೆ ಈ ಒಂದು ನಡೀತಾ ಇರುವಂಥ ಕಾಮಗಾರಿಗೆ 15 ದಿನಗಳ ಕಾಲ ತಡೆಯೋಟ ಕೆಲಸ ರಾಜ್ಯ ಸರ್ಕಾರ ಮಾಡಿರುವಂಥದ್ದು. ಮುಖ್ಯವಾಗಿ ಅದರ ಹಿಂದೆ ಖಾಸಗಿ ಪವರ್ ಪ್ರಾಜೆಕ್ಟ್ ಇದೆ ಅನ್ನೋದು ರೈತರ ಮುಖ್ಯವಾದಂಥ ವಾದ. ನೀವು ಕೂಡ ಗಮನಿಸಬಹುದು, ಈಗಾಗಲೇ ಏನು ವರಾಹಿ ಡೈವರ್ಷನ್ ವಿಯರ್ನ ಭಾಗದಲ್ಲಿ ಒಂದು ಶಾಮಲಿ ಏನು ಹೈಡ್ರೋ ಪವರ್ ಲಿಮಿಟ್ ಅಂತೇಳಿ ಒಂದು ಖಾಸಗಿ ಪವರ್ ಪ್ರಾಜೆಕ್ಟ್ ಕಂಪನಿ ಇರುವಂಥದ್ದು. ಇಲ್ಲಿ ಅವರು ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಈಗ ಉದ್ದೇಶಿತ ಸ್ಥಳದಲ್ಲಿ ನೀರನ್ನು ಲಿಫ್ಟ್ ಮಾಡಿ ಸಿದ್ದಾಪುರ ಏನು ಏತ ನೀರು ಯೋಜನೆಗೆ ಬಳಸಿಕೊಂಡದ್ದೇ ಆದಲ್ಲಿ ಆದರೂ ಕೂಡ ರೈತರಿಗೆ ಬಳಸ್ಕೊಳ್ತಾ ಇರೋದು ಕೇವಲ 66 ಕ್ಯೂಸೆಕ್ ನೀರು ಮಾತ್ರ. ಒಂದು ವೇಳೆ ಆ ನೀರನ್ನು ಬಳಸ್ಕೊಂಡ್ರೆ ಈ ಒಂದು ಖಾಸಗಿ ವಿದ್ಯುತ್ ಉತ್ಪಾದನಾ ಕಂಪನಿಗೆ ನೀರಿನ ಕೊರತೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಯೋಜನೆಗೆ ತಡೆಯೊಡ್ಡುವ ಕೆಲಸವನ್ನು ಇದೀಗ ಮಾಡ್ತಾ ಇರುವಂಥದ್ದು. ರೈತರು ಅದಕ್ಕಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಮುಖ್ಯವಾಗಿ ಇಲ್ಲಿಂದ ಅಂದರೆ ಈ ಒಂದು ಮೂಲ ಸ್ಥಳದಿಂದ ಅದನ್ನು 600 ಮೀಟರ್ ಕೆಳಭಾಗದಲ್ಲಿ ಸ್ಥಳಾಂತರ ಮಾಡಿ ಅಲ್ಲಿ ಜಾಕ್ವೆಲ್ ಪಾಯಿಂಟ್ ಅನ್ನು ಮಾಡಬೇಕು ಅನ್ನೋ ಒತ್ತಾಯವನ್ನ ಏನು ಮಾಜಿ ಶಾಸಕರು ಕೂಡ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಇಲ್ಲಿಂದ 600 ಮೀಟರ್ ಕೆಳಭಾಗದಲ್ಲಿ ಏನಾದರೂ ಜಾಕ್ವೆಲ್ ಪಾಯಿಂಟ್ ಅಥವಾ ನೀರು ಇಂಟೇಕ್ ಪಾಯಿಂಟ್ ಅನ್ನು ಮಾಡಿದರೆ ಅಲ್ಲಿ ಮತ್ತೊಂದು ಚೆಕ್ ಡ್ಯಾಮ್ ಅನ್ನು ಕಟ್ಟಬೇಕಾಗುತ್ತೆ. ಮತ್ತೆ ಅಲ್ಲಿಂದ ನೀರನ್ನು ಲಿಫ್ಟ್ ಮಾಡಲಿಕ್ಕೆ ಮತ್ತೆ ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆಯಬೇಕಾಗುತ್ತೆ. ಯಾಕಂದ್ರೆ ಅಲ್ಲೂ ಕೂಡ ಸಾಕಷ್ಟು ಅರಣ್ಯ ಇರುವಂಥದ್ದು. ಮತ್ತೆ ಯೋಜನೆ 16 ವರ್ಷಗಳ ಕಾಲ ವಿಳಂಬ ಆಗುತ್ತೆ, ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ಸಿಗಲ್ಲ. ಆ ಕಾರಣಕ್ಕಾಗಿ ಈಗ ಏನು ಉದ್ದೇಶಿತ ಯೋಜನೆ ಇದೆ ಅದೇ ಮಾದರಿಯಲ್ಲಿ ಯೋಜನೆಯನ್ನು ಮುಂದುವರಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಇಂಟೇಕ್ ಪಾಯಿಂಟ್ ಮತ್ತೆ ಜಾಕ್ವೆಲ್ ಪಾಯಿಂಟ್ ಬರುತ್ತೆ, ಅದನ್ನು ಬದಲಾವಣೆ ಮಾಡಬಾರ್ದು. ಬದಲಾವಣೆ ಮಾಡಿದ್ದೇ ಆದಲ್ಲಿ ನಾವು ಕಾನೂನು ಹೋರಾಟವನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಯೋಜನೆಯನ್ನ ಏನು ನಿಲ್ಲಿಸಕ್ಕೆ ಬಿಡಲನ್ನ ಮಾತನ್ನ ಇಲ್ಲಿನ ರೈತರು ಮತ್ತೆ ಹೋರಾಟಗಾರರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಉಡುಪಿ.